Sound. Running. Camera. Running. Action. ಗವರ್ಮೆಂಟ್ ಪಾಲಿಸಿಗಳು, ನಾನು ನಿನ್ನೆ ವಿಧಾನಸೌಧಕ್ಕೆ ಹೋಗಿ, ಓಕೆ ನಿನ್ನೆ ವಿಧಾನಸೌಧಕ್ಕೆ ಎಲಿವೇಟರ್ನಲ್ಲಿ ಹೋದಾಗ, ವಿಧಾನಸೌಧದ ಎಲಿವೇಟರ್ನಲ್ಲಿ ಹೋದಾಗ ಅಲ್ಲಿ ಎಲ್ಲ ದೇವರುಗಳು ಫೋಟೋಗಳು ಹಾಕೊಂಡು ಎಲ್ಲ ಒಂದು ಹಾರ ಹಾಕಿದ್ದಾರೆ. ಓಕೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ, ಎಲಿಮೆಂಟರಿ ಗವರ್ಮೆಂಟ್ ಸ್ಕೂಲ್ಗೆ ಹೋದ್ರೆ ಬೇರೆ ಬೇರೆ ಸರಸ್ವತಿ ದೇವರುಗಳು ಹಾಕ್ತಾರೆ. ಓಕೆ. ನಿಮ್ಮ ಮನೆಗಳಲ್ಲಿ ನೀವು ಖಂಡಿತ ನೀವು ಪೂಜೆ ಮಾಡಕ್ಕಾಗಿದೆ. ಇಲ್ಲಿ ಯಾಕೆ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ವಿಧಾನಸೌಧದಲ್ಲಿ ಇದೆ? ಅದು ನಾವು ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಸೊ ಇವಾಗ ಒಂದು ನಿಮಿಷ ಇದು रोड उठाते हैं, उसके बाद तेल मलते हैं, क्या करना है इस रोड से? ಚೆನ್ನಾಗಿ ಹೋಗ್ತಿದೆ ಇದು. ಹಂಗಿದ್ದ ಮೇಲೆ ದೇವಸ್ಥಾನಗಳನ್ನು ನಡೆಸೋದು ಸರ್ಕಾರದ ಕೆಲಸ ಅಲ್ಲ, ದೇವಸ್ಥಾನದ ಆಸ್ತಿಗಳ ಮೇಲೆ ಕಣ್ಣು ಹಾಕೋದು ಸರ್ಕಾರದ ಕೆಲಸ ಅಲ್ಲ. 40,000 ದೇವಸ್ಥಾನಗಳನ್ನು ಸರ್ಕಾರದ ಆಸ್ತಿಗಳು ಗೌರ್ಮೆಂಟ್ ತಗೊಂಡಿದೆ ಅಂತ ತಮಿಳುನಾಡಿನಲ್ಲಿ ಹೋರಾಟ ನಡೀತಿದೆ. ದೇವಸ್ಥಾನ ದುಡ್ಡು ದೇವಸ್ಥಾನಕ್ಕೆ ಬಿಟ್ಬಿಡಿ. ಮೊದಲೆಲ್ಲ ಮನುಷ್ಯನ ಯಾಮರಿಸ್ತಿದ್ದ, ಈಗ ಆ ದೇವರನ್ನೇ ಯಾಮರ್ಸಕ್ ಶುರು ಮಾಡಿಬಿಟ್ಟಿದ್ದಾರೆ. ದೇವಸ್ಥಾನ ಜಮೀನು ದೇವಸ್ಥಾನಕ್ಕೆ ಬಿಡಿ. ದೇವಸ್ಥಾನದ ಆಡಳಿತಕ್ಕೆ ನೀವು ಇನ್ಯಾರನ್ನೋ ಕರ್ಕೊಂಡು ಬಂದು CEO ಮಾಡಿ ಅಲ್ಲಿ ಬಿದ್ದಂಥ ಹುಂಡಿ ಕಾಸಿನಲ್ಲಿ ನೀವು ಪೊಲೀಸಿಗೆ ಸಂಬಳ ಕೊಡ್ತೀವಿ, ಆದರೆ ಪೊಲೀಸ್ ಸ್ಟೇಷನ್ನಲ್ಲಿ ಫೋಟೋ ಇರಬಾರ್ದು. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಆರ್ಗ್ಯುಮೆಂಟ್ ಯಾಕಿದು? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಇದು? ಡಬಲ್ ಸ್ಟ್ಯಾಂಡರ್ಡ್ ನನ್ನ ಮಾತಲ್ಲಿಲ್ಲ, ನಾನು ಹೇಳ್ತೀನಿ ಅಜಿತ್. ಗವರ್ನಮೆಂಟ್ ಆಫೀಸ್ಗಳಲ್ಲಿ ದೇವರ ಫೋಟೋಗಳಿಗೆ ಜಾಗ ಇಲ್ಲ ಅಂದ್ರೆ ದೇವಸ್ಥಾನಗಳಲ್ಲಿ ಗವರ್ಮೆಂಟ್ಗೆ ಜಾಗ ಇಲ್ಲ. ಅಜಿತ್ ಒಪ್ಕೊಳ್ತೀರಾ ಈ ಆರ್ಗ್ಯುಮೆಂಟ್ ಅನ್ನ? ಅಜಿತ್, ಮುಜರಾಯಿ ಇಲಾಖೆ ನಾನು ಖಂಡಿತ ಇದನ್ನು ಒಪ್ಕೊಂತೀನಿ. ಯಾಕೆ ಹೇಳ್ತೀನಿ ಅಂದ್ರೆ, ಚೀಫ್ ಮಿನಿಸ್ಟರ್ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ರು, ಎಷ್ಟೋ ಒಂದು 4-5 ತಿಂಗಳು, ಒಂದು ವರ್ಷದ ಹಿಂದೆ ಹೇಳಿದ್ರು, ದೇವಸ್ಥಾನಗಳನ್ನ ಸರ್ಕಾರದ ಅಡಿಯಿಂದ ತೆಗಿಬೇಕು ಅಂತ. ನಾನು ಅದಕ್ಕೆ ಪರ ನಿಂತೆ. ಇವಾಗ ಕಾಂಗ್ರೆಸ್ ಅದನ್ನು ವಿರೋಧ ಮಾಡಿದ್ರು. ಸೆಕ್ಯುಲರಿಸಮ್ ಹೆಸರಲ್ಲಿ ದೇವಸ್ಥಾನ ಯಾಕೆ ನಮಗೆ? ವಿ ಮಸ್ಟ್ ಲುಕ್ ಎಟ್ ಅ ಟೆಂಪಲ್, ಆ ಮಸೀದಿ ಅಥವಾ ಚರ್ಚು ಆಸ್ ಅ ಪ್ರೈವೇಟ್ ಬಾಡಿ. ಅವ್ರನ್ನ ಟ್ಯಾಕ್ಸ್ ಮಾಡಬೇಕು. ಒಂದೇ ನಿಮಿಷ. ಈ ಸಂವಿಧಾನದಲ್ಲಿ ಮಸೀದಿ ಅನ್ನೋದು ಪ್ರೈವೇಟ್ ಬಾಡಿ, ಚರ್ಚ್ ಅನ್ನೋದು ಪ್ರೈವೇಟ್ ಬಾಡಿ, ದೇವಸ್ಥಾನ ಅನ್ನೋದು ಸರ್ಕಾರದ್ದಾಗಿದೆ. ಹಂಗಿರಬಾರ್ದು. ಇದೇ ಅದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ವಕ್ಫ್ ಬೋರ್ಡ್, ಇವಾಗ ಒಂದು ಹೇಳ್ತೀನಿ, ವಕ್ಫ್ ಬೋರ್ಡ್ ಕೂಡ ಅದು ಸ್ವಲ್ಪ ಇನ್ವಾಲ್ವ್ಮೆಂಟ್ ಇದೆ ಮಸೀದಿಗಳಲ್ಲಿ. ಆದರೆ ಮುಜರಾಯಿ ಇಲಾಖೆ ಮೇಜರ್ಲಿ ದೇವಸ್ಥಾನ ಕಂಟ್ರೋಲ್ ಮಾಡ್ತಾ ಇದೆ. ಅದು ಯಾರ್ಯಾರು ಟ್ರಸ್ಟ್ನಲ್ಲಿ ಇರ್ತಾರೆ, ಯಾರ್ಯಾರು ಪ್ರತಿನಿಧಿಗಳಿರ್ತಾರೆ. ನಮ್ಮ ಪ್ರಕಾರ, ನನ್ನ ಸಿದ್ಧಾಂತ ಪ್ರಕಾರ, ದೇವಸ್ಥಾನಗಳು ಮಸ್ಟ್ ಬಿ ಔಟ್ ಆಫ್ ಗವರ್ಮೆಂಟ್ ಕಂಟ್ರೋಲ್, ಬಟ್ ಆಸ್ ಪ್ರೈವೇಟ್ ಎಂಟಿಟೀಸ್ ಬಿ ಟ್ಯಾಕ್ಸ್ಡ್ ಅಕಾರ್ಡಿಂಗ್ಲಿ. ನೀವು ಟ್ಯಾಕ್ಸ್ ಮಾಡಿ, ಎಲ್ಲ ಪ್ರೈವೇಟ್ ಎಂಟಿಟೀಸ್ ಟ್ಯಾಕ್ಸ್ ಮಾಡ್ತೀವಿ. ದೇವಸ್ಥಾನಕ್ಕೆ ಯಾಕೆ ಟ್ಯಾಕ್ಸ್ ಮಾಡಬಾರ್ದು? ಪ್ರೈವೇಟ್ ಆದ ಟ್ಯಾಕ್ಸ್ ಮಾಡಬೇಕು. ಸರ್ಕಾರ ಅವ್ರು ನಮ್ಮ ಭೂಮಿನಲ್ಲಿದ್ದಾರೆ, ನಮ್ಮ ಪ್ರದೇಶದಲ್ಲಿದ್ದಾರೆ, ನಮ್ಮ ಜನರಿಂದ ಬೆನಿಫಿಟ್ ತೊಗೊತಾ ಇದ್ದಾರೆ, ಟ್ಯಾಕ್ಸ್ ಮಾಡಿ. ಬಟ್ ದೇ ಶುಡ್ ನಾಟ್ ಬಿ ಅಂಡರ್ ಗವರ್ಮೆಂಟ್ ಕಂಟ್ರೋಲ್. ಸೊ ನಾನು ಕೂಡ ಆ ಸಂದರ್ಭದಲ್ಲಿ ಅದನ್ನೇ ಕೂಡ ಟ್ವೀಟ್ ಮಾಡಿದ್ದೆ. ಐ ಅಪೋಸ್ ದ ಕಾಂಗ್ರೆಸ್ ಗವರ್ಮೆಂಟ್. DK ಶಿವಕುಮಾರ್ ಅವರು ಬೇರೆಯವರು ಹೇಳಿದ್ರು ದೇವಸ್ಥಾನ ಒಳಗಿರಬೇಕು. ನಾವು ದೇವಸ್ಥಾನ ಒಳಗಿರೋ ಪ್ರಶ್ನೆ ಬರಲ್ಲ. ಸೆಕ್ಯುಲರಿಸಮ್ ದೃಷ್ಟಿನಲ್ಲಿ ಕೀಪ್ ದಮ್ ಔಟ್, ಗಿವ್ ದಮ್ ಫ್ರೀಡಮ್, ಆಟಾನಮಿ, ಬಟ್ ಟ್ಯಾಕ್ಸ್ ದಮ್. ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ, ನೀನೇ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ?